ಮಾಲರಿ ಯಾವ್ದು ಸಿಕ್ಕದ ಹೇಳು. ಇರ್ಲಿ. ಅದಕ್ಕ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಶಿವನೂರು ಗ್ರಾಮದ ಹಿರಿಯರಿಗೆ ಏನ್ ಹೇಳ್ಬೇಕಂತ್ರಿಪ್ಪ? ಮೂರನೇ ಸಂಧಿ ವಿಶೇಷ ಈ ಬೂದ್ಯಾಳ ಸಂಘದಿಂದ, ಇದೇ ಬೂದ್ಯಾಳ ಗ್ರಾಮದ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಹೌದು ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಹೌದು ನಮಸ್ಕಾರಗಳನ್ನ ಹೇಳುತ್ತಾ, ಹೌದಾ ಹೌದು ಅದಕ್ಕ ಬಸವಣ್ಣ ಏನಿದಪ್ಪ ಮಾತ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳ್ತಾರೆ. ಏನ್ ಹೇಳಿರಪ್ಪ ಮಾತ? ಸಾಧು ಸಜ್ಜನರ ಸಂಘ ಹೆಜ್ಜೆಯನ್ನು ಸೇರಿದಂತೆ, ಏನೋ ಸಾಧು ಸಜ್ಜನರ ಸಂಘ ಹೆಜ್ಜೆಯನ್ನು ಸೇರಿದಂತೆ, ದೂರ ದುರ್ಜನರ ಸಂಘವು ಭಚ್ಚಲ ಮೋರಿಯಂತೆ ಸರ್ವಜ್ಞ. ಹೌದಿಪ್ಪ, ಹೌದು ಹೌದು ಹೌದು. ಹೆಂಗ ಹೆಂಗ? ಸಾಧು ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ಹೌದು ದೂರ ದುರ್ಜನರ ಸಂಘವು ಬಚ್ಚಲ ಮೋರಿಯಂತೆ ಸರ್ವಜ್ಞ. ಹೌದಿಪ್ಪ, ಹೌದು ಹೌದು ಹೌದು. ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂತಂದ್ರ, ಇದೇ ಮಾತು ಯಾಕೆ ಹೇಳಬೇಕು ಬಾಬಾ? ಬಸವಣ್ಣ ಓ ಅತನಿಯಿಂದ ಶಿವನೂರ ಹಾದಿ ಹಿಡಿದು ಇಬ್ರು ಹೊಂಟಾರ. ಏನೋ ಹತ್ತನೇಗಿಂತ ಅತನಿದಿಂದ ಶಿವನೂರ ಹಾದಿ ಹಿಡಿದು ಇಬ್ರು ಹೊಂಟಾರ. ಹೌದು. ಒಬ್ಬನ ಹೆಗಲಿ ಮ್ಯಾಗ ಗಂಧದ ಭರಣಿ ಅದ, ಇನ್ನೊಬ್ಬನ ಹೆಗಲಿ ಮ್ಯಾಗ ಶಗಣಿ ಭರಣಿ ಅದ. ಹೌದು. ಹೆಂಗ? ಒಬ್ಬನ ಹೆಗಲ ಮೇಲೆ ಗಂಧದ ಭರಣಿ ಅದ, ಒಬ್ಬನ ಹೆಗಲ ಮೇಲೆ ಶಗಣಿ ಭರಣಿ ಅದ. ಹೌದು. ಅವ್ರ ಇರುದ ಒಬ್ಬ ಮನುಷ್ಯ ಹೊಂಟಾನ. ಸ್ವಲ್ಪ ಶಾಂತ ರೀ ನೋಡ್ರಿ. ಅವ್ರ ಇರುದ ಒಬ್ಬ ಮನುಷ್ಯ ಹೊಂಟಾನ. ಹೌದು. ಅವ ಒಂದು ಕಲ್ಲು ತಗೊಂಡ. ಹೌದು. ಕಲ್ಲು ತಗೊಂಡು ಭರಣಿಗೆ ಗಂಧದ ಭರಣಿಗೆ ಹೊರನಪ್ಪ ಜೇರಂದ್ರ ಅವನಿಗೆ ಹೋಗಿ ತೆಕ್ಕಿ ಬಡದ. ಗಂಧ ಇದ್ದವನಿಗೆ ಹೋಗಿ ತೆಕ್ಕಿ ಬಡದಂದ್ರ ಇವನಿಗೆ ಮೈ ಎಲ್ಲ ಏನ್ ಅಂಟತದ? ಗಂಧ ಅಂಟತದ. ಗಂಧ ಹತ್ತಿದ ಮ್ಯಾಗ ಸುಗಂಧ ವಾಸನೆ ಕೊಡ್ತದ. ಹೌದು. ಇನ್ನೊಬ್ಬ ಸಗಣಿ ಹೊತ್ಕೊಂಡು ಹೊಂಟಾನ. ಜೇರ ಅವನು ಭರಣಿಗೆ ಕಲ್ಲು ಹೊಡೆದ. ಅವನ ತೆಕ್ಕಿಗೆ ನಾವು ಬಿದ್ದೇವಪ್ಪ ಅಂತಂದ್ರ ಅಲ್ಲಿ ದುರ್ಗಂಧ ವಾಸನೆ ಕೊಡ್ತಾದ ಅಂತ ಹೇಳಿ ಹಿಂಗ ಮಹಾತ್ಮರ ಹೇಳ್ಯಾರ. ಹೌದು. ಅದಕ್ಕ ನನ್ನಪ್ಪ ಬೀರ ದೇವರ ಪಾವಳಿ ಒಳಗ ಹೌದು ಬಹಳ ಸುಂದರವಾಗಿ ಜನ ಕಲ್ತಾರ. ಈ ಕಡೆ ಅವನ ಬಳಗನು ಪ್ರಸಾದ ಮಾಡಿ ಮಾಡಿ ಬಂದು ಅವರು ಕುಂದರ್ಲಕತ್ತಾರ. ನಿಮ್ಮ ಅವನ ಬಳಗ ಯಾಕೆ ಬಂದು ಕುಂದರ್ಲಕತ್ತಾರ ನಿಮಗ್ ಗೊತ್ತಿಲ್ಲಪ್ಪ? ಯಾಕ? ಈ ಎಳದ ಯಾವ ಧಾರಾವಾಹಿ ಹತ್ತಲ್ಲ? ಬಂಗಾರಿ, ಸಿಂಗಾರಿ, ಪುಟ್ಟಗೌರಿ, ಕಲ್ಯಾಣಿ. ಹಾ ಹೇಳು. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಹೌದು ಯಾಕಪ್ಪ ಅಂತಂದ್ರ ಬೇರೆ ದೇವ್ರ ಪೌಳಿ ಒಳಗ ಬಹಳ ಚಂದ ಬಂದು ಜನ ಕೂಡ್ಯಾದ. ಹೌದು. ಇವತ್ತ ಸಿದ್ದೋರ ಸಿದ್ಧಾಟಿಗೆ ವಿಷಯನು ಅಟ್ಟೆ ಚಂದ ನಡೆದಾವ. ಹೌದು ಹೌದಿಲ್ಲ? ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಏನಿದಪ್ಪ? ನಮ್ಮ ಸರಿಜೋಡಿ ಕಲಾವಿದರು ಏನು ಮಾತಾಡಿದ್ರು, ನಾವೇನು ಮಾತಾಡಿದೆವು? ನೀರವರು ಏನ್ ಹಾಡಿದ್ರು, ನಾವೇನು ಹಾಡಿದೆವು? ಹೌದು ಹೌದು ಹೌದಿಲ್ಲ? ಹೌದು. ನಾವು ನಮ್ಮ ಸರಿಜೋಡಿ ಕಲಾವಿದರಿಗೆ ಏನು ಕೇಳಿದ್ದೇವಪ್ಪ ಅಂತಂದ್ರ, ಏನು ಕೇಳಿದೇವ್ರಿಪ್ಪ? ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದೆವು. ಏನೋ ನಿಮ್ ಕೈ ಮುಗಿತೇವಪ್ಪ ಗಪ್ಪರಿಪ್ಪ. ನೋಡ್ರಿ, ಇವ್ರಿಗೆ 10,000 ರೂಪಾಯಿ ಕೊಟ್ಟು ನೀರು ತಂದಿರೋದಾಗ 2 ದನಗಳು ತಂದಿರೋದ್ರ ಕಣಿಕೆ ಹಾಕಿ ಚಪ್ಪರಿ ಶಾಲಿಂದು ಕೆಲಸ ನಿಮ್ದು. ಮತ್ತೆ ನೀವೇ ಕೆಚ್ಚಲ್ ಕೈ ಹಾಕಂದ್ರೆ ಬಾಕತ್ ಹೋಗ್ಬಿಡ್ತಾವು. ಹಾಕ್ಯಪ್ಪ, ಹಾಕ, ನಾವು ಹಾಕು ತೋರಿಸಲ್ಲ. ಅದಕ್ಕ ನಾವೇನು ಮಾತಾಡಿದೆವು, ನಮ್ಮ ಸಹಜೋಡಿ ಕಲಾವಿದರು ಏನು ಮಾತಾಡಿದ್ರು? ಹೌದಾ? ನಾವು 2 ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೆ. ಹೌದಪ್ಪ, ಹೌದು. ಒಂದು ಪ್ರಶ್ನೆ ಏನು ಕೇಳಿದ್ದೇವಪ್ಪ ಅಂತಂದ್ರ, ಏನ್ ಕೇಳಿದೇವ್ರಿಪ್ಪ? ಮಕ್ಕಳಾಪುರದಿಂದ ಒಂದ ಕೋನು ಹೋಗ್ತಾವ ಯಾರಿಗೆ? ಅಂಶದ ಮುತ್ಯಾಗ. ಹೌದು. ಆ ಕೋನ ಬರ್ತಾದಂದ್ರೆ ಹೌದು ಏನು ಬರ್ತಾದ? ಹೌದು. ತಂದೆ ಮಗನಿಗೆ ಏನು ಕೊಟ್ಟು ಕಳಿಸ್ತಾನ ಅನ್ನುವಂತ ಮಾತು ಕೇಳಿದಾಗ ಹೌದು. ಅವ್ರೇನ್ ಹೇಳಿರಪ್ಪ?
ಅವ್ರು ಹೇಳಿದ್ರು ಹಾ ಹಾ ಪಾಲಿಕೆ ಹೌದು ಅಲ್ಲಿಗೆ ಹೋಗೋದಿಲ್ಲ. ಏನ್ ಹೇಳ್ಯಾರ? ಪಾಲಿಕೆ ಅಲ್ಲಿಗೆ ಹೋಗೋದಿಲ್ಲ. ಹೌದು ಯಾವ ಮಠ ಮಂದಿಯವ್ರಿಗೆ ಕೇಳ್ತೀರಿ ಕೇಳ್ರಿ, ಹಾ ಯಾವ ಕೋಣನು ಹೋಗುದಿಲ್ಲ ಅಂತ ಅವ್ರು ಹೇಳ್ಯಾರ. ಟೀಕದ ಮಾತ ಯಾಕ್ರಿ? ಹೌದು ಪ್ರಶ್ನೆನೇ ಅಲ್ಲಗಳವ್ರು, ಆಲಗಲ್ರಿ ಭಗವಾನ್ ಪ್ರಶ್ನೆನೇ ತಪ್ಪಾಗತ್ತಾರ ಅವರು. ಹಾ ಹಾ ನಾವೇನಂದೇವು? ಏನಂತ ಅಮೋಘದ ಗುರುವಿನಲ್ಲಿ ಎಟ್ಟು ದುಡ್ದಾನ ಅವನ್ ಅವನಿಗೆ ಕೊಟ್ಟಾನ, ಮಾಳಿಂಗ್ರ ಗುರುವಿನಲ್ಲಿ ಎಟ್ಟು ದುಡ್ದಾನ ಅವನ್ ಅವನಿಗೆ ಕೊಟ್ಟಾನ. ಹೌದು ಮತ್ತ ಈ ಮಾಳಪ್ಪಗ ಆಯರ್ ತಗೊಂಡು ಪರಮಾತ್ಮ ಬರ್ತಾನ. ಹೌದು ಹಂಗ ಅಮೋಘದ ಮುತ್ಯಾಗ ಏನು ಕೋಲು ಕೊಟ್ಟಾನ ಅಂತ ನಾವು ಕೇಳಿದಾಗ ಅವ್ರೇನ್ ಹೇಳ್ತಾರಿಪ್ಪ? ಅವ್ರ ಪ್ರಶ್ನೆನೇ ಅಲ್ಲಗಳಿತಾರ. ಹೌದು ಹೌದು ಅಲ್ಲಿಗೆ ಏನು ಹೋಗುದಿಲ್ಲ ಅಂದ್ರ ಏನು ಕೋಣ ಕೊಡ್ತಾರ? ಹೌದು ಹೌದು ಅವ್ರ ಸರ್ ಅಂದ್ರು, ಏನ್ ಹೇಳಿಪ್ಪ ಮಾತ? ಸರ್ ನಿಮಗೆ ಬರುದಿಲ್ಲನ್ರಿ. ಹಾ ಕಡೆ ಪ್ರಶ್ನೆ ಅಲ್ಲಗಳಿದಿಲ್ಲ. ಹೌದು ಹೌದಿಪ್ಪ ಇಲ್ಲ ಬಂದ ಕಡೆ ಹೇಳೋದಲ್ಲ. ಹೌದು ಪಾಲಿಕೆನೇ ಹೋಗ್ತದ, ದೇವರೇ ಹೋಗ್ತಾರ, ಅದು ಹಿಂದ್ಗಡೆ ಹಾ ಕಡೆ ಮಗನಿಗೆ ಕೋಡಿ ಏನ್ ಹೋಗ್ತದ ಅದು ಮೂಲ ಪ್ರಶ್ನೆ ಅದ ನಮ್ಮ. ಹೌದು ಹೌದು ಹಿಂಗ ಕೇಳಿದೆವು. ಇದಕ್ಕೆ ಅವ್ರ ಪ್ರಶ್ನೆನೇ ಅಲ್ಲಗಳದಾರ. ಹೌದು ಮುಂದಿನ ಸಂಧಿಗೆ ಇನ್ನೂ ಪ್ರಯತ್ನ ಮಾಡನ್ನುವಂತ ಮಾತನ್ನ ಹೇಳುತ್ತಾ ಇನ್ನೊಂದು ಕೇಳಿದೆವು. ಏನು? ಒಂದು ಕೋಶಿನ ಜೀವ ಹೊಂಟಿತ್ತು. ಹೌದು ಕೋಶಿನ ಜೀವ ಹೋಗುವಂತ ಸಂದರ್ಭದೊಳಗ ಹೌದು ಅಮೋಘ ಭೂತಾಳಿ ಶಬ್ದ ಕರೆದು ಹೇಳ್ಯಾನ, ಹಾ ಆ ಕೋಶಿನ ಜೀವ ಹೊಂಟದ, ಆ ಕೋಶಿನ ಜೀವ ನೀ ಹೋಗಿ ಉಳಿಸಂದಾಗ ಅಮೋಘ ಮತ್ತೆ ಹೇಳಿದಾಗ ಭೂತಾಳಿ ಶಬ್ದ ಹೋಗಿ ಆ ಕೋಶಿನ ಜೀವ ಉಳಿಸ್ಯಾನ. ಕೋಶ ಯಾರು, ಯಾವ ರೂಪದೊಳಗ ಹೋಗಿ ಆ ಕೋಶಿನ ಜೀವ ಉಳಿಸ್ಯಾನ ಅಂತ ಕೇಳಿದಾಗ ಆ ಕೋಶ ಅಚ್ಚೆಗಾಯಿ ಶೀಲಿ ಶಬ್ದ ಅಂತ ಹೇಳ್ತಾರ ನನ್ನ ಆತ್ಮೀಯ ಬಂಧುಗಳೇ. ಯಾಕಂದ್ರ ಇದು ಉತ್ತರ ಸುದ್ದು ತಪ್ಪ ತಪ್ಪತ್ತಿಪ್ಪ ಏನ ಬಂದಿಲ್ಲ ನಮ್ಮ ರೂಟಿಗೆ. ಹೌದಿಲ್ಲ? ಹೌದು ಅದು ಅಚ್ಚೆಗಾಯಿ ಶೀಲಿ ಶಬ್ದ ಅಲ್ಲ. ಯಾವ ಇದೇ ನಮ್ಮ ರಾಯಬಾಗ ತಾಲೂಕದಾಗ ಅರಣ್ಯ ಸಿದ್ದೇಶ್ವರ ಹೌದು ಒಂದು ಸಂಕಷ್ಟದಾಗಿದ್ದಾಗ ಹೋಗಿ ಭೂತಾಳಿ ಶಬ್ದ ಉಳಿಸ್ಯಾನ ಅನ್ನುವಂತ ಮಾತ ಹಿಂಗಾದ. ಹೌದು ಯಾಕಪ್ಪ ಅಂತಂದ್ರೆ ಹಿರಿಯರು ಹೇಳಿದ್ರು ಅವರು, ಹೌದು ಏನಂತ? ಏನು ನೀವು ಪ್ರಶ್ನೆ ಕೇಳಿರ್ತೀರಿ ಹಾ ಅದು ಉತ್ತರ ಭಾರಿ ಅವ್ರು ಹೇಳಿಕಂದ್ರ ಅಲ್ಲಂದ್ರಪ್ಪ ಅಂದ್ರ ಅವ್ರ ತಪ್ಪಿತ್ತಂದ್ರ ನೀವು ಹೇಳತ್ತೆ ಹೇಳ್ಯಾರ. ಹೌದಾ? ಒಂದು ಪ್ರಶ್ನೆ ಅವ್ರು ಬರೋದಿಲ್ಲತ್ನು ಹೇಳಿಲ್ಲ, ಅದಕ್ಕೆ ಏನೋ ಉತ್ತರನು ಕೊಟ್ಟಿಲ್ಲ. ಹೌದು ಅದಕ್ಕೆ ಇನ್ನ ಮುಂದಿನ ಸಂಧಿಗೆ ಹೇಳ್ತಾರ? ಏನು ಪ್ರಯತ್ನ ಮಾಡ್ತಾರ ಅನ್ನುವಂತ ಮಾತದ. ಹೌದು ಹೌದಿಲ್ಲ? ಇನ್ನ ನಮಗೆ ಯಾರು ಕೇಳ್ಯಾರ ಅವರು? ಏನು ಕೇಳಿರಿಪ್ಪ ಮಾತ? ನನ್ನ ಅಪ್ಪ ಬೇರೆ ದೇವರಿಗೆ ಹಾ ಹಾ ಹಗಲು ಡ್ಯೂಟಿಗೆ ಅದಾವ. ಹೌದು ಹೊನ್ನೂರು ಶುದ್ಧಗ ಅದ ಅಂತ ಹೇಳ್ಯಾರ ಅವ್ರು. ಹೌದು ಹೌದು ನೋಡು. ಹೌದಿಲ್ಲ? ಹಾ. ಹೊನ್ನೂರು ಶುದ್ಧಗ ಹಗಲು ಡ್ಯೂಟಿಗೆ ಅದಾವ. ಹೌದು. ಹೊನ್ನೂರು ಶುದ್ಧಗ ಹಗಲು ಡ್ಯೂಟಿಗೆ ಕೊಟ್ಟವ್ರು ಯಾರು? ಯಾರು? ಹೌದಾ? ಹೌದು ಯಾರು ಕೊಟ್ಟಾರಪ್ಪ ಅಂತಂದ್ರ ರಾತ್ರಿ ಹಾಕಿದಾರ ಹಗಲ ತಟ್ಟೆ ಹಿಡಿತಾರೆ. ಹಾ. ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ಧ ಹೌದು ಲಿಂಗ ಬೀರಾದೇವರು ಕೂಡಿ ಜಗತ್ತು ಸಂಚಾರ ಮಾಡ್ಕೊತ ಹೊಂಟಿದ್ರು. ಹೌದು ಜಗತ್ತು ಸಂಚಾರ ಮಾಡ್ಕೊತ ಹೋಗಬೇಕಾದ್ರ ಹಾ ಮಂಗಳವಾರದೊಳಗ ಹೆಂಡಿ ದ್ಯಾವ ಮತ್ತೆ ಇದ್ರು ಬಹಳ ಬಡತಾನ. ಹೌದು ಸಿಕ್ಕಾಪಟ್ಟೆ ಬಡತಾನ. ಹೆಣ್ಣು ಹೌದು. ಕೂಳು ಮಾರಿ ಜೀವನ ಮಾಡ್ತಿದ್ರು. ಹೌದು ಹೌದು ಏನ್ ಮಾರಿ? ಕೂಳು ಮಾಡಿ. ದಿನ ಕೂಳು ಮಾರಿ ಜೀವನ ಮಾಡಕ್ಕೆ ಸಂಚಾರ ಮಾಡ್ಕೊತ ಹೋಗಿ ಹೌದು ಇವರು ಹೆಂಡಿ ದ್ಯಾವನ ಮನೆಗೆ ಹೋದ್ರು. ಹೌದು ಯಾರು? ದೇವರ ಮತ್ತ ರೇವಣ ಶಬ್ದ. ಹೌದಿಪ್ಪ ಹೌದು ಹೌದು ಅವಾಗ ಏನಾರ ತಂದು ನೀರು ತಾಯಿ ಅಂತ ಹೇಳಿ ಇಬ್ಬರು ಕೂತ್ರು. ಹೌದು ಬಾನೊಳಗೆ ಬರ್ತಾನೆ ಬಹಳ, ನನ್ನ ಮನೆಯೊಳಗೆ ಏನೂ ಇಲ್ಲ, ಹೌದು ನಿಮ್ಗೆ ಏನು ತಂದು ನೀರು ಅಂದಾಗ ನಿನ್ನ ಮನ್ಯಾಗ ಕಾರಣ ಇದ್ರು ತಂದು ನೀರು ಅಂದಾಗ ತಾಯಿ ಇದ್ದಂತಕ್ಕೆ ಒಂದು ರೊಟ್ಟಿ ತಂದು ಗುರು ಶಿಷ್ಯರಿಗೆ ಉಳಿಸ. ಹೌದು ಅವಾಗ ಹೆಂಡಿ ದ್ಯಾವಮ್ಮ ಹೋಗಿ ಸಾವುಕಾರತಿ ದ್ಯಾವಮ್ಮ ಆಗತ್ತೆ ಬಿರುದು ಕೊಟ್ಟಾರ. ಅವಾಗ ಅದೇ ಹೆಂಡಿ ದ್ಯಾವಮ್ಮ ಏನ್ ಮಾಡ್ತಾರ? ನನಗೆ ಇಟ್ಟು ನೀವು ಕೊಟ್ಟು ಹೊಂಟಿದ ಬಳಕ ನೆಲವನ್ನು ಹೆಂಗಿನವರೆಗೆ ಪಾರನ್ನು ಪೋರಿನವರೆಗೂ ನನ್ನ ವಂಶಾವಳಿಯಿಂದ ಎಲ್ಲಿನಿಂದ ನನ್ನ ವಂಶಾವಳಿಯಿಂದ ನಿನಗ ಹಗಲು ಡ್ಯೂಟಿಗೆ ಬರ್ತಾರತ್ತೆ ಹೇಳಿ ಹೆಂಡಿ ದ್ಯಾವಮ್ಮ ಮಾತು ಕೊಟ್ಟ ಪ್ರಕಾರ ಮಂಗಳವಾರದಿಂದ ಏನಾದ್ರೂ ಹೊನ್ನೂರಕ್ಕೆ ಹಗಲು ಡ್ಯೂಟಿಗೆ ಹೋಗ್ತದ ನನ್ನ ಆತ್ಮೀಯ ಬಂಧುಗಳು. ಹೌದು ಹೌದು ಮಂಗಳವಾರದಿಂದ ಹೊನ್ನೂರಕ್ಕೆ ಏನಾದ್ರೂ ಹಗಲು ಡ್ಯೂಟಿಗೆ ಹೋಗ್ತ. ಹೌದು ಇದು ನಮಗ ಗೊತ್ತಿದ್ದ ಮಾತು. ನಮ್ಮ ಗುರು ಬುದ್ಧಿ ಕೊಟ್ಟಾಕು. ನಮ್ಮ ಗುರು ಬುದ್ಧಿ ಕೊಟ್ಟಾಕು. ಬುದ್ಧಿ ಕೊಟ್ಟ. ಹೌದಾ? ಬಂದ ನೋಡಿ ಈರಪ್ಪನಾಗ ಹೆಂಗ್ ಬರ್ತಾನ. ಸರಿ ಸರಿ ಹೌದಾ? 130 kg ಕ್ವಿಂಟಲ್ ಕಮ್ಮಿ. ಹೌದು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇನ್ನ ಒಂದು ಹಾ ಹಾ ಏನೋ ಒಂದು ಯಾವಾಗಪ್ಪ ಅಂತಂದ್ರ ಯಾವದಪ್ಪ? ನನ್ನ ಅಪ್ಪ ಶುದ್ಧ ಮಾಲಿಂಗ ರಾಯ ಹೌದು ಹ್ಯಾಂಗ ಕಳ್ಳ ಹರಿದ ಗುರುವಿಗೆ ಅರ್ಪಣೆ ಮಾಡ್ಯಾನ. ಹೌದೌದು
ನನ್ನಪ್ಪ ಶುದ್ಧ ಮಾಡಿ ರಾಯ ಹಂಗ ಕಳ್ಳ ತೆಗೆದು ಗುರುವಿಗೆ ಮುಂಗೈಗೆ ಶುದ್ಧಿ ಅರ್ಪಣೆ ಮಾಡ್ಯಾನಲ್ಲ ಹಂಗ ಹಾಲ ಮತದೊಳಗ ಇನ್ನೊಬ್ಬ ಶುದ್ಧ ಗುರುವಿಗೆ ಕಳ್ಳ ತೆಗೆದು ಅರ್ಪಣೆ ಮಾಡ್ಯಾನ ಅಂತ ಹೇಳ್ಯಾರ. ಇದು ನಮಗ ತಿಳಿದ ಪ್ರಕಾರ ನಮ್ಮ ಗುರು ನಮಗ ಬುದ್ಧಿ ಕೊಟ್ಟ ಪ್ರಕಾರ ಆಂಧ್ರ ಪ್ರದೇಶದೊಳಗ ಬೇರೆ ದೇವರಿಗೆ ಒಬ್ಬ ಭಕ್ತ ವೀರ ಬ್ರಹ್ಮಣ್ಣ ಅಂತ ಹೇಳಿ ಒಂದು ದಿನ ಚಂತಾನ ಡೋಳ ಬರಲ್ಲ, ಒಂದು ದಿನ ಚಂತಾನ ಡೋಳ ಬರದ ಬೇರೆ ದೇವರು ಪ್ರತ್ಯಕ್ಷ ಆಗಲಿಲ್ಲ. ಅವಾಗ ಗುರುವಿನ ಮುಂದೆ ಇರ್ತಕ್ಕಂಥ ಅಲಗ ತಗೊಂಡು ಅಲಗ ಆಡಿ ಕಳ್ಳ ಹರಿದು ಗುರುವಿಗೆ ಅರ್ಪಣೆ ಮಾಡ್ಯಾನ ಅಂತ ಹೇಳಿ ನಮಗ ಇದು ಹಿಂಗ ತಿಳಿದಿದ್ದಾಳ. ಸರಿ ತಪ್ಪ ಅಂದ್ರೆ ಸರಿ ಅಂದ್ರೆ ಇಲ್ಲ ಅಂದ್ರ ತಪ್ಪಂದ್ರೆ ನಿಮ್ಮ ಪ್ರಶ್ನೆಕ್ಕೆ ನೀವೇ ಉತ್ತರ ಹೇಳಿ ಅನ್ನುವಂತ ಮಾತನ್ನ ಆಡುತ್ತಾ ಅದಕ್ಕೆ ಬಸವಣ್ಣ ಇನ್ನು ವ್ಯವಹಾರಗಳು ಇಲ್ಲಿಗೆ ಮುಗಿದು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಸಂಘಕ್ಕೆ ಪಾಳೆ ಹೋಗ್ತಾರೆ. ಹತ್ತಿ ಸಸಿಗಳು ಹಾಡ್ರಿ, ಸಸ್ಯ ಬಂದವ ಹತ್ತಿ ಬಂದವ ಹತ್ತಿ ಜಗಳ ಮನೆ ಹೋಗುವಾಗ